ಹಾಯ್ ನಮಸ್ತೆ. ನೀವು ನೋಡ್ತಾ ಇರೋದು ಇದು ನಿಮಗೆ ನಕಾಶಾ ದಾರಿ ಚಳ್ಳಕೆರೆಯಿಂದ ನಿಮಗೆ ಇಲ್ಲಿಗೆ 15 ಕಿಲೋಮೀಟ್ರ್ ದೂರ ಆಗುತ್ತೆ. ಇದು ಸ್ಟೇಟ್ ಹೈವೇ, ಬೆಂಗಳೂರು ಟು ಚಳ್ಳಕೆರೆ ಹೈವೇಯಿಂದ 3 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಬಂದ ನಂತರ ನಿಮಗೆ ಈ ಒಂದು ಸುಂದರವಾದಂಥ ತೋಟ ಕಾಣುತ್ತೆ, ಅಡಿಕೆ ತೋಟ. ಇಲ್ಲಿ ಪಕ್ಕದಲ್ಲಿ ಸಹ ಒಳ್ಳೆ ಅಡಿಕೆ ತೋಟ ಮಾಡಿದ್ದಾರೆ. ಇದರ ಆಪೋಸಿಟ್ ಆಗಿ ಇಲ್ಲಿ ಅಡಿಕೆ ತೋಟ ಒಳ್ಳೆ ಗೇಟ್ ಮಾಡಿ ಒಳ್ಳೆ ತಂತಿ ಬೇಲಿ ಫಿನಿಶಿಂಗ್ ಮಾಡಿದ್ದಾರೆ ಕಂಪ್ಲೀಟಾಗಿ. ಇದು 2 ವರ್ಷದ ಅಡಿಕೆ ಗಿಡಗಳಿದೆ. ನಿಮಗೆ 6 ಎಕರೆಯಲ್ಲಿ ಸಹ ನಿಮಗೆ ಅಡಿಕೆ ಗಿಡನ ಕುಂದಿರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು ಪ್ಲಸ್ ಒಂದು ಇಲ್ಲಿ ಲೇಬರ್ಗೊಂದು ಹೌಸು, ಒಂದು ಟಾಯ್ಲೆಟ್, ಬಾತ್ರೂಮು ಎಲ್ಲ ರೆಡಿ ಮಾಡಿದ್ದಾರೆ. ಒಳ್ಳೆ ನೀರಿದೆ. ಇದರಲ್ಲಿ 3 ಬೋರ್ ಇದೆ. 3 ಬೋರಲ್ಲೂ ಒಳ್ಳೆ ನೀರಿದೆ. TC ಟ್ರಾನ್ಸ್ಫಾರಮ್ಮು, ತೋಟ ಎಲ್ಲ ಸುಂದರವಾದಂಥ ತೋಟ ಇದೆ. ಪಕ್ಕದಲ್ಲೂ ಸಹ ಒಳ್ಳೆ ತೋಟ ಮಾಡಿದ್ದಾರೆ, ಭಾಳ ನೀಟಾಗಿದೆ. ಈ ಭೂಮಿ ವಿಷಯಕ್ಕೆ ಬಂದರೆ ಇದು ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ನೋಡಿ. ರೆಡ್ ಸಾಯಿಲು ಎಷ್ಟು ಚೆನ್ನಾಗಿದೆ ನೋಡಿ. ರೆಡ್ ಸಾಯಿಲು ಎಲ್ಲ ಪೈಪ್ಲೈನ್ ಆಗಿದೆ. ಇದರಲ್ಲಿ ಸುಮಾರು ನಿಮಗೆ 3,500 ಅಡಿಕೆ ಗಿಡ ಇದೆ. ಇಲ್ಲಿಂದ ಬೆಂಗಳೂರಿಗೆ ನಾವು ಡಿಸ್ಟೆನ್ಸ್ 30 ಅಡಿ ರೋಡ್ ಇದೆ. ನಿಮಗೆ ಇಲ್ಲಿಂದ ಬೆಂಗಳೂರಿಗೆ ನಿಮಗೆ 180 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಬಾರ್ಡ್ರ್ನಲ್ಲೆಲ್ಲ ತೆಂಗು ಇಟ್ಟಿದ್ದಾರೆ. ತೆಂಗು ಸಹ ತುಂಬ ಚೆನ್ನಾಗಿದೆ. ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ ನೋಡಿ. ಈ ಥರ ಒಳ್ಳೆ ಲೇಬರ್ ಶೆಡ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಥರ ವ್ಯವಸ್ಥೆ ನೀಟಾಗಿರೋದ್ರಿಂದ ಸಮಸ್ಯೆ ಏನಿಲ್ಲ, ತುಂಬ ಚೆನ್ನಾಗಿದೆ. ಇದರಲ್ಲಿ ಟೋಟಲ್ ನಮಗೆ 4 ಬೋರ್ ಇದ್ದಾವೆ. ಅದರಲ್ಲಿ ಈಗ 2ರಿಂದ 3 ರನ್ನಿಂಗ್ ಇದ್ದಾವೆ. ಇದು ರೇಟಿನ ವಿಷಯಕ್ಕೆ ಬಂದರೆ 1 ಎಕರೆ ಬಂದುಬಿಟ್ಟು 26 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಇಲ್ಲಿದ್ದ ನಮಗೆ ತಾರ್ ರೋಡ್ ಬಂದುಬಿಟ್ಟು ನಮಗೆ ಒಂದು 300 ಮೀಟರ್ಸ್ನಲ್ಲಿ ನಮಗೆ ತಾರ್ ರೋಡ್ ಸಿಗುತ್ತೆ. 30 ಅಡಿ ರೋಡು. ತುಂಬ ಚೆನ್ನಾಗಿದೆ ತೋಟ.